ನೀವೀಗ ಈ ವಿಡಿಯೋಗಳು ನೋಡಿದ್ರಲ್ಲ, ಇದೆಲ್ಲ ಯಾವುದೋ ಸಿನಿಮಾದ ಸ್ಕ್ರಿಪ್ಟೆಡ್ ಡೈಲಾಗ್ಗಳಲ್ಲ ಅಥವಾ ಯಾವುದೋ ಅರ್ಧಾಡೋ ವಾಟ್ಸಪ್ ವಿಡಿಯೋನೂ ಅಲ್ಲ. ನಮ್ಮದೇ ಸಮಾಜದಲ್ಲಿ ಬಹುಶಃ ನಮ್ಮ ಪಕ್ಕದ ಮನೆಯಲ್ಲೋ ಅಥವಾ ನಮ್ಮದೇ ಆಫೀಸ್ನಲ್ಲೋ ನಡೆಯುತ್ತಿರುವಂತಹ ಕರಾಳ ವಾಸ್ತವ. ಕಾರ್ಪೊರೇಟ್ ಅಫೇರ್ಸ್. ಹೌದು, ಯಾವುದಾದ್ರೂ ಕಾರ್ಪೊರೇಟ್ ಕಂಪನಿಯಲ್ಲಿ ತಮ್ಮ ಸಹೋದ್ಯೋಗಿ ಅಥವಾ ಸ್ವತಃ ತಮ್ಮ ಬಾಸ್ ಜೊತೆ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಅಂದ್ರೆ ವಿವಾಹೇತರ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವ ಇಂತಹ ಎಷ್ಟೋ ವಿಚಿತ್ರ ಪ್ರಕರಣಗಳು ಪ್ರತಿದಿನ ನಮಗೆ ಕೇಳಲು ಸಿಗ್ತವೆ. ಒಂದು ಕ್ಷಣ ಈ ಘಟನೆಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. 2020 ಸಮಯ, ಇಡೀ ಪ್ರಪಂಚ ಕೋವಿಡ್ ಲಾಕ್ ಡೌನ್ ಭಯದಿಂದ ನಡುಗ್ತಾ ಇತ್ತು. ಗುರ್ಗಾಂವ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಗರ್ಭಿಣಿ ಹೆಂಡತಿಯನ್ನ ಸುರಕ್ಷಿತವಾಗಿ ಇಂಡೋರ್ ನಲ್ಲಿರುವ ಆಕೆಯ ತವರು ಮನೆಯಲ್ಲಿ ಬಿಟ್ಟು ತಾನು ವಾಪಸ್ ಗುರ್ಗಾವ್ಗೆ ಬರ್ತಾನೆ. ಗಂಡನಿಗೆ ಏನಾಗ್ತದೋ ಎಂಬ ಆತಂಕದಲ್ಲಿ ಆ ಗರ್ಭಿಣಿ ಹೆಂಡತಿ ಪ್ರತಿದಿನ ಕಳೀತಾ ಇದ್ಲು. ಆದ್ರೆ ಆತ ಗುರ್ಗಾವ್ಗೆ ಹೋದ ಮೇಲೆ ಸತತ 2 ವರ್ಷಗಳ ಕಾಲ ತನ್ನ ಹೆಂಡತಿ ಮತ್ತು ಆಗಷ್ಟೇ ಹುಟ್ಟಿದ ಕಂದಮ್ಮನ ಜೊತೆ ಯಾವುದೇ ಸಂಪರ್ಕವನ್ನೇ ಇಟ್ಕೊಳ್ಳಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಮೆಸೇಜ್ಗೆ ರಿಪ್ಲೈ ಇಲ್ಲ. ಗಂಡನಿಗೆ ಏನಾಯ್ತು ಎಂಬ ಭಯದಿಂದ ಕಂಗಾಲಾದ ಆ ಹೆಂಡತಿ ಲಾಕ್ ಡೌನ್ ಮುಗಿದ ನಂತರ ಗುರ್ಗಾವ್ಗೆ ಗಂಡನನ್ನ ಹುಡ್ಕೊಂಡು ಬರ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಕಾದಿದ್ದ ಶಾಕ್ ಎಂತದ್ ಗೊತ್ತಾ? ಅವಳ ಗಂಡ ತನ್ನ ಆಫೀಸ್ ನಲ್ಲೇ ಕೆಲಸ ಮಾಡ್ತಿದ್ದ ಇನ್ನೊಬ್ಬ ಹುಡುಗಿಯ ಜೊತೆ ಆಗಲೇ ಮದುವೆ ಆಗಿದ್ದ. ಅವರಿಬ್ಬರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರು ಮತ್ತು ಲಾಕ್ ಡೌನ್ ಸಮಯದಲ್ಲಿ ಅವರಿಗೊಂದು ಮಗು ಕೂಡ ಹುಟ್ಟಿದೆ. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಮುಂಬೈನಲ್ಲೂ ಈ ರೀತಿಯ ಒಂದಷ್ಟು ಕೇಸ್ಗಳಾಗಿವೆ. ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಫೋನ್ ಮಾಡಿ, ನನಗೆ ಕೋವಿಡ್ ಬಂದಿದೆ, ನಾನು ಇನ್ನು ಬದುಕೋದನ್ನ ಕಷ್ಟ, ನಾನು ಸಾಯಲಿದ್ದೇನೆ ಎಂದು ಅಳ್ತಾ ಹೇಳಿ ಫೋನ್ ಕಟ್ ಮಾಡ್ತಾನೆ. ಹೆಂಡತಿ ಅಕ್ಷರಶಃ ಹುಚ್ಚ ಆಗ್ತಾಳೆ. ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ ಎಂದು ಅಲ್ದಾಡ್ತಾಳೆ. ಕೊನೆಗೆ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಆತ ಸತ್ತಿರ್ಲಿಲ್ಲ, ಬದಲಾಗಿ ಸಾಯುವ ನಾಟಕ ಆಡಿ ತನ್ನ ಆಫೀಸ್ ಕೊಲೀಗ್ ಜೊತೆ ಇಂಡೋರ್ ನಲ್ಲಿ ವಾಸವಾಗಿದ್ದ. ಆತನಿಗೆ ಅವಳ ಜೊತೆ ಅಫೇರ್ ಇತ್ತು ಮತ್ತು ಹೆಂಡತಿಯಿಂದ ತಪ್ಪಿಸಿಕೊಳ್ಳಲು ಆತರ ನಾಟಕ ಮಾಡ್ತಾನೆ. ಸ್ನೇಹಿತರೆ, ಕೇವಲ ಓಡೋಗೋದು ಅಥವಾ ಸುಳ್ಳು ಹೇಳೋದು ಮಾತ್ರ ಅಲ್ಲ, ಈ ಆಫೀಸ್ ಅಫೇರ್ಸ್ ಗಳು ಅಕ್ಷರಶಃ ಕೊಲೆಯಂತಹ ಭೀಕರ ಅಪರಾಧಗಳಿಗೂ ಕಾರಣವಾಗ್ತಾ ಇದೆ. ಚೆನ್ನೈನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಕೊಲೀಗಾಗಿ ತನ್ನ ಸ್ವಂತ ಹೆಂಡತಿಯನ್ನ ಬರ್ಬರವಾಗಿ ಕೊಲೆ ಮಾಡ್ದ. ಬೆಂಗಳೂರಿನಲ್ಲಿ ಅರಣಿ ಎಂಬ ಮಹಿಳೆ ತನ್ನ ಜೊತೆ ಕೆಲಸ ಮಾಡ್ತಿದ್ದ ಯಶಸ್ ಎಂಬಾತನ ಜೊತೆಗಿನ ಆಫೀಸ್ ಅಫೇರ್ ಅನ್ನ ಮುಗಿಸಲು ಅಂದ್ರೆ ಎಂಡ್ ಮಾಡಲು ಪ್ರಯತ್ನಿಸಿದಾಗ ಆ ಯಶಸ್ ಅವಳನ್ನೇ ಕೊಲೆ ಮಾಡಿಬಿಟ್ಟ. ಇನ್ನು ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ ಸೋನಂ ರಘುವಂಶಿ ಅವರ ಹನಿಮೂನ್ ಮರ್ಡರ್ ಕೇಸ್. ಸೋನಂ ಬಾಯ್ ಫ್ರೆಂಡ್ ಆಗಿದ್ದ ರಾಜ್ ಬೇರಾರು ಆಗಿರ್ಲಿಲ್ಲ, ಆಕೆಯ ಆಫೀಸ್ ಉದ್ಯೋಗಿಯೇ ಆಗಿದ್ದ. ಆತ ಸೋನಂ ಜೊತೆ ಸೇರಿ ಆಕೆಯ ಗಂಡನನ್ನ ಹನಿಮೂನ್ ನಲ್ಲೇ ಮುಗಿಸ್ಬಿಟ್ಟಿದ್ದ. ಇದು ಕೇವಲ 1-2 ಟಿವಿ ಸೀರಿಯಲ್ ಕಥೆಗಳಲ್ಲ, ಇದರ ಅಧಿಕೃತ ಅಂಕಿ ಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಸಮಾಜದ ಬಗ್ಗೆ ಬಹಳ ಭಯಾನಕ ಸತ್ಯವನ್ನ ತೆರೆದಿಡುತ್ತೆ. ಎಕನಾಮಿಕ್ ಟೈಮ್ಸ್ ನಂತಹ ಪ್ರತಿಷ್ಠಿತ ಸಂಸ್ಥೆ ಪ್ರಕಟವಾದ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ 34% ಉದ್ಯೋಗಿಗಳಿಗೆ ಆಫೀಸ್ ಅಫೇರ್ ಇದೆಯಂತೆ. ಯೋಚನೆ ಮಾಡಿ, 34% ಅಂದ್ರೆ ಪ್ರತಿ 3ರಲ್ಲಿ ಒಬ್ಬರಿಗೆ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆಫೀಸ್ ನಲ್ಲಿ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇದ್ದೇ ಇದೆ. ಇದು ನಿಜಕ್ಕೂ ಆತಂಕಕಾರಿ. ನಿಮಗೆ ಟಿಂಡರ್ ಅಥವಾ ಬಂಬಲ್ ಬಗ್ಗೆ ಗೊತ್ತಿರಬಹುದು, ಆದ್ರೆ ಗ್ಲೀಡೆನ್ ಎಂಬ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಕೇವಲ ಮದುವೆಯಾದವರಿಗಾಗಿಯೇ ಇರುವ ವಿವಾಹೇತರ ಸಂಬಂಧಗಳನ್ನ, ಎಕ್ಸ್ಟ್ರಾ ಮೆರೈಟಲ್ ಅಫೇರ್ಸ್ ಗಳನ್ನ ಪ್ರೋತ್ಸಾಹಿಸುವ ಒಂದು ಡೇಟಿಂಗ್ ಆಪ್. 2024 ಡಿಸೆಂಬರ್ ನಲ್ಲಿ ಗ್ಲೀಡೆನ್ ಒಂದು ಶಾಕಿಂಗ್ ಘೋಷಣೆ ಮಾಡಿತು. ಭಾರತದಲ್ಲಿ ತಮ್ಮ ಆಪ್ ಬಳಸುವವರ ಸಂಖ್ಯೆಯಲ್ಲಿ ಬರೋಬ್ಬರಿ 270% ಹೆಚ್ಚಾಗುತ್ತೆ. ಇದೇ ಆಪ್ ಸರ್ವೆಯಿಂದ ಗೊತ್ತಾಗಿದ್ದೇನೆಂದ್ರೆ, ಕಾರ್ಪೊರೇಟ್ ನಲ್ಲಿ ಕೆಲಸ ಮಾಡುವ 25% ಭಾರತೀಯರು ಅಂದ್ರೆ ಪ್ರತಿ 4ರಲ್ಲಿ ಒಬ್ರು ತಮ್ಮ ಸಂಗಾತಿಗೆ ಮೋಸ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ದೊಡ್ಡ ದುರದೃಷ್ಟಕರ ಸಂಗತಿ ಇನ್ನೊಂದಿದೆ, ಇವರಿಗೆ ತಾವು ಮಾಡ್ತಿರುವ ತಪ್ಪಿನ ಬಗ್ಗೆ ಸಣ್ಣ ಗಿಲ್ಟ್ ಕೂಡ ಇಲ್ಲ. ಸರ್ವೆಯಲ್ಲಿ ಭಾಗವಹಿಸಿದ 71% ಮಹಿಳೆಯರು ಮತ್ತು 61% ಪುರುಷರು ತಾವು ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇಟ್ಟುಕೊಳ್ಳುವುದನ್ನ ಅನೈತಿಕ ಎಂದು ಪರಿಗಣಿಸುವುದೇ ಇಲ್ಲ. ಇದು ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಟ್ಟಿದ್ದಾರೆ. ಇದು ನಮ್ಮ ಸಮಾಜ, ನಮ್ಮ ಮೌಲ್ಯಗಳು ನಿಧಾನವಾಗಿ ಎಷ್ಟು ಕುಸಿತಾ ಇದೆ ಎಂಬುದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಭಾರತದಲ್ಲಿ ಇದ್ದಕ್ಕಿದ್ದಂತೆ ಆಫೀಸ್ ಅಫೇರ್ಸ್ಗಳು ಇಷ್ಟು ವೇಗವಾಗಿ ಯಾಕೆ ಹೆಚ್ಚಾಗ್ತಾ ಇವೆ? ಸಂಬಂಧದಲ್ಲಿ ಗಂಡ ಅಥವಾ ಹೆಂಡತಿ ಏನಾದರೂ ದೊಡ್ಡ ತಪ್ಪು ಮಾಡ್ತಾ ಇದ್ದಾರಾ? ಇದರಿಂದ ಬೇಸತ್ತು ಇನ್ನೊಬ್ಬ ಪಾರ್ಟ್ನರು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಕಡೆ ಮುಖ ಮಾಡ್ತಿದ್ದಾನ? ನೋಡಿ, ಮೊದಲನೇದಾಗಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ. ಅಫೇರ್ ಅನ್ನೋದು ಯಾವತ್ತೂ ಒಂದು ಸಮಸ್ಯೆಗೆ ಪರಿಹಾರವಲ್ಲ ಮತ್ತು ಅಫೇರ್ ಅನ್ನ ಎಂದಿಗೂ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದ್ರೆ ನಾವು ಕೇವಲ ಮೇಲ್ನೋಟಕ್ಕೆ ಬೈಯೋದನ್ನು ಬಿಟ್ಟು ಸ್ವಲ್ಪ ಆಳವಾಗಿ ರಿಸರ್ಚ್ ಮಾಡಿದಾಗ ದಂಪತಿಗಳು ತಿಳಿದೋ ತಿಳಿದೆಯೋ ಮಾಡುತ್ತಿರುವ ಕೆಲವು ತಪ್ಪುಗಳು ಮತ್ತು ಕಾರ್ಪೊರೇಟ್ ಸಂಸ್ಕೃತಿಯ ವಿಷಕಾರಿ ವಾತಾವರಣ ಅಕ್ಷರಶಃ ಅವರ ಮದುವೆಯನ್ನ ಹೇಗೆ ಕೊಲ್ತಿವೆ ಎಂಬುದನ್ನ ಅರ್ಥ ಮಾಡಿಸುತ್ತೆ.
ಇಂದಿನ ಹೆಚ್ಚಿನ ಆಫೀಸ್ ಅಫೇರ್ಗಳು ಇಂದಿನ ಪ್ರಮುಖ ಕಾರಣಗಳು ಆಫೀಸ್ನಲ್ಲೇ ನಡೆಯುವ ವೈಲ್ಡ್ ಪಾರ್ಟಿಗಳು, ವಿಶೇಷವಾಗಿ IT ಮತ್ತು BPO ಸೆಕ್ಟರ್ಗಳಲ್ಲಿ ನೈಟ್ ಶಿಫ್ಟ್ ಅಥವಾ ಈ ಗ್ರೇವ್ ಯಾರ್ಡ್ ಶಿಫ್ಟ್ ಅಂತ ಕರೀತಾರೆ. ಅದು ತುಂಬಾ ಸಾಮಾನ್ಯ. ಈ ಅಸಾಂಪ್ರದಾಯಿಕ ಶಿಫ್ಟ್ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ರಾತ್ರಿ ಪೂರ್ತಿ ಕೆಲಸ, ಹಗಲು ಪೂರ್ತಿ ನಿದ್ದೆ. ಈ ಕಾರಣದಿಂದಾಗಿ ಹೆಚ್ಚಿನ ಉದ್ಯೋಗಿಗಳು ತಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಮಾಜದಿಂದ ಸಂಪೂರ್ಣವಾಗಿ ಕಟ್ ಆಫ್ ಆಗಿಬಿಡ್ತಾರೆ. ಅವರು ಪ್ರಪಂಚ ಕೇವಲ ಆಫೀಸ್, ಲ್ಯಾಪ್ಟಾಪ್ ಮತ್ತು ಅಲ್ಲಿನ ಸಹೋದ್ಯೋಗಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ಒಂಟಿತನವನ್ನ ಕಳೆಯಲು ಅನೇಕ ಕಾರ್ಪೊರೇಟ್ ಉದ್ಯೋಗಿಗಳು ವೀಕೆಂಡ್ಗಳಲ್ಲಿ ಪಾರ್ಟಿಗಳಿಗೆ ಹೋಗ್ತಾರೆ. ಇಲ್ಲಿ ಅತ್ಯಂತ ಕಳವಳಕಾರಿ ವಿಷಯ ಏನಂದ್ರೆ, ಆಲ್ಕೋಹಾಲ್ ಮತ್ತು ಹೈ ಸ್ಟ್ರೆಸ್ ವಾತಾವರಣದ ಪ್ರಭಾವದಿಂದ ಆಗಾಗ ಈ ಪಾರ್ಟಿಗಳಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ಗಳು, ದೈಹಿಕ ಸಂಬಂಧಗಳು ಅಥವಾ ಕ್ಯಾಶುಯಲ್ ಹುಕ್ಅಪ್ಸ್ ಅಂತ ಇವತ್ತೇನ್ ಕರೀತಾರೆ ಅದೆಲ್ಲ ನಡೆದು ಬಿಡ್ತವೆ. ಟೆಲಿಗ್ರಾಫ್ ಪತ್ರಿಕೆ ಅಂತ ಒಂದಿದೆ. ಅದರಲ್ಲಿ ಇಂಡಿಯನ್ ಮೆಟ್ರೋ ಸಿಟಿಗಳಲ್ಲಿ ಒಂದು ಸರ್ವೆ ಮಾಡಿದಾಗ ಮುಂಬೈನ 89%, ಬೆಂಗಳೂರಿನ 74% ಉದ್ಯೋಗಿಗಳು ತಾವು ಇಂತಹ ಪಾರ್ಟಿಗಳಿಗೆ ಹೋಗ್ತೇವೆ ಮತ್ತು ಅಲ್ಲಿ ಕ್ಯಾಶುಯಲ್ ಹುಕ್ಅಪ್ಸ್ಗಳು ಆಗ್ತವೆ ಎಂದು ಒಪ್ಪಿಕೊಂಡಿದ್ದಾರೆ. ಸುಮಾರು 19% ಜನ ಇಂತಹ ಆಫೀಸ್ ಪಾರ್ಟಿಗಳ ಕಾರಣದಿಂದಾಗಿಯೇ ತಮ್ಮ ಆಫೀಸ್ ಅಫೇರ್ ಶುರುವಾಗಿದ್ದು ಎಂದು ಹೇಳಿದ್ದಾರೆ. ವಾಸ್ತವವಾಗಿ ಜರ್ನಲ್ ಆಫ್ ಮ್ಯಾರೇಜ್ ಅಂಡ್ ಫ್ಯಾಮಿಲಿಯ ಒಂದು ಸ್ಟಡಿ ಪ್ರಕಾರ ನೈಟ್ ಶಿಫ್ಟ್ ಯಾವುದೇ ಮದುವೆಯ ದೀರ್ಘಕಾಲಿಕ ಸಂತೋಷಕ್ಕೆ ವಿಷಕಾರಿ ಎಂದು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದ್ರೆ ನೈಟ್ ಶಿಫ್ಟ್ ಮಾಡುವ ದಂಪತಿಗಳು, ವಿಶೇಷವಾಗಿ ಮದುವೆಯಾಗಿ 5 ವರ್ಷಕ್ಕಿಂತ ಕಡಿಮೆಯಾಗಿದ್ದವರು, ಡೇ ಶಿಫ್ಟ್ ನಲ್ಲಿ ಕೆಲಸ ಮಾಡುವ ದಂಪತಿಗಳಿಗಿಂತ 6 ಪಟ್ಟು ಹೆಚ್ಚು ಡಿವೋರ್ಸ್ ಪಡೆಯುವ ಸಾಧ್ಯತೆ ಇರುತ್ತೆ. ಕೇವಲ ಕೆಲಸದ ಶಿಫ್ಟ್ನ ಟೈಮಿಂಗ್ಸ್ ಒಂದು ಒಳ್ಳೆಯ ಮದುವೆಯನ್ನು ಡಿವೋರ್ಸ್ ವರೆಗೂ ತರಬಲ್ಲದು ಎಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬ ಯೋಚನೆ. ಆದ್ರೆ ಭಾರತದ ಬಹುಪಾಲು ಉದ್ಯೋಗಿಗಳು ಡೇ ಶಿಫ್ಟ್ ನಲ್ಲೇ ಕೆಲಸ ಮಾಡ್ತಾರೆ ಅಲ್ವಾ, ಅವ್ರು ಯಾಕೆ ಅಫೇರ್ ಮಾಡ್ತಾರೆ? ಇಲ್ಲಿಗೆ ಬರುತ್ತದೆ ನಮ್ಮ ಎರಡನೇ ಮತ್ತು ಅತ್ಯಂತ ಕಹಿಯಾದ ಸತ್ಯ, ಕೆರಿಯರ್ ಬೆಳವಣಿಗೆಗಾಗಿ ಶುರುವಾದ ಅಫೇರ್ ಫಾರ್ ಕೆರಿಯರ್ ಗ್ರೋತ್. ಎಕನಾಮಿಕ್ ಟೈಮ್ಸ್ ಸರ್ವೆ ಒಂದು ಶಾಕಿಂಗ್ ಡೇಟಾ ಪ್ರಕಾರ 55% ವರ್ಕ್ ಪ್ಲೇಸ್ ಅಫೇರ್ಗಳು ಸಮಾನ ಹುದ್ದೆಯಲ್ಲಿರುವವರ ನಡುವೆ ನಡೆಯೋದಿಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಉದ್ಯೋಗಿ ಮತ್ತು ಅವರ ಬಾಸ್ನ ನಡುವೆ ನಡೆಯುತ್ತೆ. ಯಾಕೆ? ಇದು ಇಂಡಿಯನ್ ಜಾಬ್ ಮಾರ್ಕೆಟ್ನ ಅತ್ಯಂತ ಕೆಟ್ಟ ಸ್ಥಿತಿ. 47% ವೃತ್ತಿಪರರು ತಮ್ಮ ಪ್ರಸ್ತುತ ಸಂಬಳದಿಂದ ಖುಷಿಯಾಗಿಲ್ಲ. ಕಳೆದ 3 ವರ್ಷಗಳಲ್ಲಿ ಎಜುಕೇಶನ್ ಲೋನ್ ಕಟ್ಟಿ ಮುಗಿಸಲಾಗದ ಡಿಫಾಲ್ಟ್ ಮಾಡಿರುವ ವಿದ್ಯಾರ್ಥಿಗಳ ಸಂಖ್ಯೆ 142% ಹೆಚ್ಚಾಗಿದೆ. 50% ಭಾರತೀಯರಿಗೆ EMI ಕಟ್ಟುವುದೇ ಒಂದು ದೊಡ್ಡ ಸವಾಲಾಗಿದೆ. ಎಲ್ಲಕ್ಕಿಂತ ಭಯಾನಕ ಡೇಟಾ ಅಂದ್ರೆ 75% ಭಾರತೀಯರ ಬಳಿ ಯಾವುದೇ ಎಮರ್ಜೆನ್ಸಿ ಫಂಡ್ ಇಲ್ಲವೇ ಇಲ್ಲ. ಒಂದು ವೇಳೆ ನಾಳೆ ಆಫೀಸಲ್ಲಿ ಲೇ ಆಫ್ ಆದ್ರೆ, ಕೆಲಸ ಹೋದ್ರೆ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ಇಂತಹ ಅಭದ್ರತೆ, ಇನ್ಸೆಕ್ಯೂರಿಟಿ ಸಮಯದಲ್ಲಿ ಸೆನೋವೇಟ್ ಎಂಬ ರಿಸರ್ಚ್ ಸಂಸ್ಥೆ ಮೆಟ್ರೋ ಸಿಟಿಗಳಲ್ಲಿ 500 ಕಂಪನಿಗಳಲ್ಲಿ ಸರ್ವೆ ಮಾಡಿದಾಗ 44% ಉದ್ಯೋಗಿಗಳು ಆಫೀಸ್ ಅಫೇರ್ ತಮ್ಮ ಕೆರಿಯರ್ನಲ್ಲಿ ಪ್ರಮೋಷನ್ ಪಡೆಯಲು ಇರುವ ಅತಿ ವೇಗದ ದಾರಿ ಅಂತ ಒಪ್ಪಿಕೊಂಡ್ರು. ಮುಂಬೈನ ರಂಜನಾ ಎಂಬ ಡೆವಲಪ್ಮೆಂಟ್ ಮ್ಯಾನೇಜರ್ನ ಕೇಸ್. ಅವಳು ಮದುವೆಯಾಗಿ 7 ವರ್ಷಗಳಾಗಿವೆ, 4 ವರ್ಷದ ಮಗು ಕೂಡ ಇದೆ. ಆದರೂ ಅವಳು ತನ್ನ ಆಫೀಸ್ನ ಜೂನಿಯರ್ ಒಬ್ಬನ ಜೊತೆ ಅಫೇರ್ ಬಿಟ್ಕೊಂಡಿದ್ದಾಳೆ. ಇದಕ್ಕೆ ಅವಳು ಕೊಡುವ ಸಮರ್ಥನೆ ಏನ್ ಗೊತ್ತಾ? ನಾನು ಮತ್ತು ನನ್ನ ಗಂಡ ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಡ್ತೇವೆ, ರಾತ್ರಿ 9 ಗಂಟೆಗೆ ಸುಸ್ತಾಗಿ ವಾಪಸ್ ಬರ್ತೇವೆ. ನಮ್ಮಿಬ್ಬರಲ್ಲೂ ಮಾತನಾಡಲು ಸಮಯ ಇಲ್ಲ, ಶಕ್ತಿಯೂ ಇಲ್ಲ. ಆ ಆಫೀಸ್ ಅಫೇರ್ನಿಂದ ನನಗೆ ಎಮೋಷನಲ್ ಫುಲ್ಫಿಲ್ಮೆಂಟ್ ಸಿಗ್ತಾ ಇದೆ ಮತ್ತು ನನ್ನ ಜೂನಿಯರ್ಗೆ ಇದರಿಂದ ಕೆರಿಯರ್ನಲ್ಲಿ ಬೇಗ ಪ್ರಮೋಷನ್ ಸಿಗ್ತಿದೆ. ಇದರಲ್ಲಿ ತಪ್ಪೇನಿದೆ ಅಂತ ಆಕೆ ವಾದಿಸ್ತಾಳೆ. ಇದು ಖಂಡಿತವಾಗಿಯೂ ತಪ್ಪು ಅಥವಾ ಆಕೆ ಹೇಳಿದ ಓವರ್ ವರ್ಕ್ ಎಂಬ ಅಂಶ ಸುಳ್ಳಲ್ಲ. ಭಾರತದಲ್ಲಿ 70% ಉದ್ಯೋಗಿಗಳು ವಿಪರೀತ ಕೆಲಸದ ಒತ್ತಡದಲ್ಲಿದ್ದಾರೆ. IT ಸೆಕ್ಟರ್ನಲ್ಲಿ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ದಿನಕ್ಕೆ ಕನಿಷ್ಠ 2 ಗಂಟೆ ಟ್ರಾಫಿಕ್ನಲ್ಲಿ ಪ್ರಯಾಣ ಮಾಡ್ತಾರೆ. ದಿನದ 12ರಿಂದ 14 ಗಂಟೆ ಆಫೀಸ್ಗೆ ಹೋದ್ರೆ ಒಬ್ಬ ಗಂಡ ಅಥವಾ ಹೆಂಡತಿ ತಮ್ಮ ಪಾರ್ಟ್ನರ್ಗೆ ಗುಣಮಟ್ಟದ ಸಮಯ ಎಲ್ಲಿಂದ ಕೊಡ್ತಾನೆ? ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಈ ಕಾರ್ಪೊರೇಟ್ ಸ್ಟ್ರೆಸ್ ಜೊತೆಗೆ ನಮ್ಮ ಭಾರತದ ಸಮಾಜದ ಅರೇಂಜ್ ಮ್ಯಾರೇಜ್ ಸೆಟಪ್ ನ ಕೆಲವು ಸಮಸ್ಯೆಗಳನ್ನು ಸೇರಿಸ್ ನೋಡಿ, ಕತೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಆಶ್ಲೆ ಮ್ಯಾಡಿಸನ್ ಎಂಬ ಮತ್ತೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಡೇಟಿಂಗ್ ಆ್ಯಪ್ ಭಾರತದಲ್ಲಿ ತನ್ನ 75,000 ಬಳಕೆದಾರರನ್ನ ಸರ್ವೆ ಮಾಡಿದಾಗ ಅದರಲ್ಲಿ 80% ಬಳಕೆದಾರರದ್ದು ಅರೇಂಜ್ ಮ್ಯಾರೇಜ್ ಆಗಿದೆ. ಇದು ಅರೇಂಜ್ ಮ್ಯಾರೇಜ್ಗಳ ಯಾವುದೋ ಪ್ರಾಬ್ಲಮ್ ಅಲ್ಲ. ಇವತ್ತಿಗೂ ಭಾರತದಲ್ಲಿ ನಡೆಯುವ ಮದುವೆಯಲ್ಲಿ 93% ಮದುವೆಗಳು ಅರೇಂಜ್ ಮ್ಯಾರೇಜ್. ಇದು ನಮ್ಮ ಸಂಸ್ಕೃತಿ. ಆದ್ರೆ ಸಮಸ್ಯೆ ಇರೋದು ಪ್ರಕ್ರಿಯೆಯಲ್ಲಿ. ದಿ ಹಿಂದೂ ರಿಪೋರ್ಟ್ ಪ್ರಕಾರ ಇಂದಿಗೂ ಪ್ರತಿ 10ರಲ್ಲಿ 4 ಹುಡುಗಿಯರಿಗೆ ತಾವು ಯಾರನ್ನ ಮದುವೆಯಾಗ್ತಾ ಇದ್ದೇವೆ ಎಂಬುದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಇರುವುದಿಲ್ಲ. 2010
ತಜ್ಞರ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 78% ಹುಡುಗಿಯರು ತಮ್ಮ ಗಂಡನನ್ನ ಮದುವೆಗೆ ಕೇವಲ 1 ತಿಂಗಳ ಮೊದಲಷ್ಟೇ ಪರಿಚಯ ಮಾಡಿಕೊಂಡಿರ್ತಾರೆ. 66% ಮಹಿಳೆಯರಂತೂ ತಮ್ಮ ಗಂಡನನ್ನ ಮೊದಲ ಬಾರಿಗೆ ನೇರವಾಗಿ ಮದುವೆ ಮಂಟಪದಲ್ಲಿ ಭೇಟಿಯಾಗಿ. ಹೀಗಿರುವಾಗ ಮದುವೆಯಾದ 10-20 ವರ್ಷದ ನಂತರವೂ ಇಬ್ಬರು ನಡುವೆ ಕೇವಲ ಕರ್ತವ್ಯ ಇರುತ್ತದೆ ಹೊರತು ಪ್ರೀತಿ ಅಥವಾ ಶೇರ್ಡ್ ವ್ಯಾಲ್ಯೂಸ್, ಹಂಚಿಕೊಂಡ ಮೌಲ್ಯಗಳು ಇರೋದೇ ಇಲ್ಲ. ಅವರು ಜೀವನ ಪೂರ್ತಿ ಒಟ್ಟಿಗೆ ಬದುಕನ್ನ ಕಲಿತುಕೊಳ್ತಾರೆಯೇ ಹೊರತು ಅವರು ಆಸಕ್ತಿಗಳು ಮತ್ತು ಗುರಿಗಳು ಎಂದಿಗೂ ಮ್ಯಾಚ್ ಆಗೋದಿಲ್ಲ. ಆದರೆ ಆಫೀಸ್ನಲ್ಲಿ ಏನಾಗುತ್ತೆ, ಇಬ್ರು ಒಂದೇ ಫೀಲ್ಡ್ನವರು, ಒಂದೇ ರೀತಿಯ ಆಲೋಚನೆಗಳು, ಒಂದೇ ರೀತಿಯ ಗುರಿಗಳು. ಹೀಗಾಗಿ 50% ಕಾರ್ಪೊರೇಟ್ ಉದ್ಯೋಗಿಗಳು ತಮ್ಮಂಥದ್ದೇ ಕೆಲಸ ಮಾಡುವವರ ಜೊತೆ ಬೇಗ ಆಕರ್ಷಿತರಾಗ್ತಾರೆ. ಖ್ಯಾತ ಮನೋವಿಜ್ಞಾನಿಯೊಬ್ರು ಅದನ್ನ ನೋಡ್ತಾ ಇದ್ದೆ, ಡಾಕ್ಟರ್ ಜಾನ್ ಗಟ್ಮನ್. ಅವರು 25-50 ವರ್ಷಗಳ ಕಾಲ ಯಶಸ್ವಿಯಾಗಿ ಜೊತೆಯಾಗಿದ್ದ ದಂಪತಿಗಳನ್ನ ಸ್ಟಡಿ ಮಾಡಿದಾಗ ಗೊತ್ತಾದ ಸತ್ಯ ಒಂದೇ, ಅವರ ಯಶಸ್ಸಿನ ಗುಟ್ಟು ಕೇವಲ ಶೇರ್ಡ್ ಇಂಟ್ರೆಸ್ಟ್. ಆದರೆ ನಮ್ಮಲ್ಲಿ ಮದುವೆಗೆ ನೋಡುವ ಪ್ರಮುಖ ಅಂಶಗಳೇನು? ಕೇವಲ ಜಾತಿ ಮತ್ತು ಆದಾಯದ ಸ್ಟೇಟಸ್ಸು, ಮನಸ್ಸುಗಳ ಹೊಂದಾಣಿಕೆ ಆಗ್ತಿವ್ಯಾ ಎಂದು ಯಾರೂ ನೋಡೋದಿಲ್ಲ. ಆ ಸ್ಕ್ಯಾನ್ ಮಾಡೋ ಮಿಷಿನ್ ಬಂದಿಲ್ಲ. ಕಾರಣಗಳೇನೇ ಇರಲಿ, 100 ಮಾತಿಗೊಂದು ಮಾತು ಎಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ಗಳು ಮನೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತವೆ. ಇದರಿಂದ ದಂಪತಿಯ ಮಾನಸಿಕ ಆರೋಗ್ಯ ಹಾಳಾಗುವುದಷ್ಟೇ ಅಲ್ಲದೆ ಮುಗ್ಧ ಮಕ್ಕಳಿಗೂ ಜೀವನ ಪೂರ್ತಿ ಟ್ರಾಮಾ, ಡಿಪ್ರೆಷನ್ ಕಾಡ್ತಾರೆ. ಹಾಗಾದ್ರೆ ಇದಕ್ಕೆ ಏನು ಪರಿಹಾರ ವಿಷಯಕ್ಕೆ ಬನ್ರಿ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಇದೆ. ಅನೇಕ ಮನೋವಿಜ್ಞಾನಿಗಳು ಮತ್ತು ರಿಲೇಶನ್ಶಿಪ್ ಕೌನ್ಸಿಲ್ಗಳು ಸೂಚಿಸುವ ಕೆಲವು ಸೈಂಟಿಫಿಕ್ ಟೆಕ್ನಿಕ್ಗಳು ಇಲ್ಲಿವೆ. ಚಾಪ್ಸ್ಮನ್ 5 ಲವ್ ಲ್ಯಾಂಗ್ವೇಜ್. 1992ರಲ್ಲಿ ಮಾನವಶಾಸ್ತ್ರಜ್ಞ ಗ್ಲಾರಿ ಚಾಪ್ಮನ್ ನೀಡಿದ ಈ ಸೂತ್ರಗಳು ಪ್ರತಿಯೊಂದು ಸಂಬಂಧಕ್ಕೂ ಸಂಜೀವಿನಿ ಇದ್ದಂತೆ. ವರ್ಡ್ಸ್ ಆಫ್ ಅಫರ್ಮೇಷನ್, ನಿಮ್ಮ ಪಾರ್ಟ್ನರ್ ಮಾಡುವ ಸಣ್ಣ ಕೆಲಸಕ್ಕೂ ನಿಯಮಿತವಾಗಿ ಹೊಗಳುವುದು, ಪ್ರೀತಿಯಿಂದ ಮಾತನಾಡುವುದು. ಇದೊಂಥರ ಈ ಬಂಧನದಲ್ಲಿ ವಿಷ್ಣುವರ್ಧನ್ ಅವರಿಲ್ಲ, ಕ್ವಾಲಿಟಿ ಟೈಮ್. ಟಿವಿ ಮೊಬೈಲ್ ಪಕ್ಕಕ್ಕಿಟ್ಟು ಕನಿಷ್ಠ ವೀಕೆಂಡ್ನಲ್ಲಾದರೂ ಡೇಟ್ ನೈಟ್ಸ್ ಅಥವಾ ಲಾಂಗ್ ಡ್ರೈವ್ ಹೋಗೋದು. ಇನ್ನು ಗಿಫ್ಟ್ಸ್ ಅಂದ್ರೆ ಏನು, ದೊಡ್ಡ ನೆಕ್ಲೆಸ್ಸು, ವಜ್ರದ ಹಾರನೇ ಹಾಕಬೇಕು ಅಂತ ಏನಿಲ್ಲ. ಆಫೀಸ್ನಿಂದ ತರುವಾಗ ಒಂದು ಸಣ್ಣ ಮಲ್ಲಿಗೆ ಹೂ ಇಟ್ಕೊಂಡು ಈ ಹಳೆಯ ಕಾಲದ ಫಿಲಮ್ಗಳಲ್ಲಿ ನೋಡಿರ್ತೀರಲ್ಲ, ಸಂಬಂಧ ಗಟ್ಟಿ ಮಾಡುತ್ತೆ. ಇನ್ನು ಆಕ್ಟ್ಸ್ ಆಫ್ ಸರ್ವಿಸ್, ಹೆಂಡತಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡೋದು ಅಥವಾ ಗಂಡನಿಗೆ ಸುಸ್ತಾದಾಗ ಕಾಫಿ ಮಾಡಿಕೊಡೋದು, ಇದು ಗೌರವದ ಸಂಕೇತ. ಇನ್ನು ಫಿಸಿಕಲ್ ಟಚ್, ಭಾರತದಲ್ಲಿ ಅನೇಕ ಕಾರಣಗಳಿಂದ, ಉದಾಹರಣೆಗೆ ಜಾಯಿಂಟ್ ಫ್ಯಾಮಿಲಿ, ಮಕ್ಕಳ ಜವಾಬ್ದಾರಿ, ದಂಪತಿಗಳ ನಡುವೆ ದೈಹಿಕ ಆಕರ್ಷಣೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ. ದೈಹಿಕವಾಗಿ ಇಂಟಿಮೇಟ್ ಆಗಿರುವ ದಂಪತಿಗಳಲ್ಲಿ ವಿಚ್ಛೇದನದ ಸಾಧ್ಯತೆ ತೀರಾ ಕಡಿಮೆ ಆಗಿದೆ. ಇನ್ನೊಂದು ಪಾಯಿಂಟು, ನೋ ಫೋನ್ ಝೋನ್ ಮಾಡ್ಕೊಳ್ಳಿ. ಮ್ಯಾರೇಜ್ ಕೋಚ್ ಪೀಟರ್ ಮ್ಯಾಕ್ಪೆಡನ್ ಅವರ ಪ್ರಕಾರ ಇಂದಿನ ಅತಿ ದೊಡ್ಡ ಶತ್ರು ಮೊಬೈಲು. ನಿಮ್ಮ ಸಂಸಾರಕ್ಕೆ ನಾನು ಮಾತನಾಡುವಾಗ ನನ್ನ ಪಾರ್ಟ್ನರ್ ಮೊಬೈಲ್ ನೋಡುತ್ತಿದ್ರೆ ಎಷ್ಟು ಜನಕ್ಕೆ ಇರಿಟೇಟ್ ಆಗಲ್ಲ? 90% ದಂಪತಿಗಳ ಕೂಗು ಇದೆ. ಇದಕ್ಕೊಂದೇ ಪರಿಹಾರ, ನಿಮ್ಮ ಬೆಡ್ರೂಮ್ ಅನ್ನ ನೋ ಫೋನ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಡಿ. ಮಲಗುವ ಮುನ್ನ ಕನಿಷ್ಠ 15 ನಿಮಿಷ ನಿಮ್ಮಿಬ್ಬರ ನಡುವೆ ಕೇವಲ ಮಾತುಗಳಿರಲಿ, ಸ್ಕ್ರೀನ್ಗಳು ಪಕ್ಕಕ್ಕಿರಲಿ. ಇನ್ನು ಕಪಲ್ ಥೆರಪಿ, 3ನೇದು. ನಮ್ಮಲ್ಲಿ ಮನೆಯ ಗುಟ್ಟು ಮನೆಯಲ್ಲೇ ಇರಬೇಕು ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಗಾಜಿನ ಬಿರುಕು ಬಿಟ್ಟಾಗ ಅದನ್ನ ಸರಿಪಡಿಸಲು ಎಕ್ಸ್ಪರ್ಟ್ಸ್ ಬೇಕು. ಸಂಬಂಧದಲ್ಲಿ ಬಿರುಕು ಮೂಡಿದಾಗ ಮುಚ್ಚಿಟ್ಟುಕೊಳ್ಳುವ ಅಥವಾ ಏನೋ ಮನಸ್ಸಲ್ಲಿ ಹಿಡ್ಕೊಂಡು ಕೊರಗೋದ್ರ ಬದಲು ರಿಲೇಶನ್ಶಿಪ್ ಕೌನ್ಸಿಲರ್ಸ್ ಬಳಿ ಹೋಗಿ ಈ ಹೀಲಿಂಗ್ ಥೆರಪಿ, ಹೆಲ್ದಿ ಥೆರಪಿಗಳನ್ನ ಏನೇನೋ ಮಾಡಿಸ್ಕೊಂಡು ಡಿಸ್ಕಷನ್ ಮಾಡಿ ಮದುವೆಯನ್ನ ಖಂಡಿತವಾಗಿ ಉಳಿಸ್ಕೊಳ್ಬೋದು. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಅತ್ಯಂತ ಪ್ರಮುಖ ನಿರ್ಧಾರ ಯಾವುದು ಅಂದ್ರೆ ಅದು ನೀವು ಯಾರನ್ನ ಮದುವೆ ಆಗ್ತೀರಿ ಎಂಬುದು. ತಪ್ಪಾದ ಸಂಗಾತಿ ಒಂದು ದೊಡ್ಡ ದುರಂತ, ಸರಿಯಾದ ಸಂಗಾತಿ ಒಂದು ಅದ್ಭುತ. ಮದುವೆ ಎಂಬುದು ಯಾವುದೋ ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ನಿಮ್ಮ ಇಡೀ ಜೀವನದ ಬುನಾದಿ, ಫೌಂಡೇಶನ್. ಇದರಲ್ಲಿ ನೀವು 1% ಕೂಡ ಕಾಂಪ್ರಮೈಸ್ ಆಗಬಾರ್ದು. ನೆನಪಿರ್ಲಿ, ಎ ಪರ್ಫೆಕ್ಟ್ ಪಾರ್ಟ್ನರ್ ಈಸ್ ಅ ಮಿತ್. ಪರಿಪೂರ್ಣ ಸಂಗಾತಿ ನನಗೆ ಸಿಗ್ತಾಳೆ ಅನ್ನೋದು ಭ್ರಮೆ ಅಷ್ಟೇ. ಎಲ್ಲರಲ್ಲೂ ನ್ಯೂನ್ಯತೆಗಳಿರ್ತವೆ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗಳು, ದೀರ್ಘಕಾಲದ ಸಂಬಂಧಗಳು ವರ್ಕ್ ಆಗುವುದು ಯಾವಾಗ ಗೊತ್ತಾ? ಇಬ್ಬರು ವ್ಯಕ್ತಿಗಳು ತಮ್ಮ ದೋಷಗಳನ್ನ ಮರೆತು ಒಬ್ಬರನ್ನೊಬ್ಬರು ಒಪ್ಕೊಳ್ಳಲು ಅಕ್ಸೆಪ್ಟೆನ್ಸ್ ಯಾವಾಗ ಬರುತ್ತೆ, ಒಬ್ಬರಿಗೊಬ್ಬರು ಬೆಳೆಯಲು ಯಾವಾಗ ತಯಾರಾಗ್ತಾರೆ, ಆಗ ಮಾತ್ರ ಸಂಬಂಧಗಳು ಪರ್ಫೆಕ್ಟ್ ಆಗಿ ಇರೋಕೆ ಸಾಧ್ಯ. ಸಂಬಂಧಕ್ಕೆ ಬೇಕಾಗಿರೋದು ಇನ್ನ ಹೇಳ್ಬೇಕು ಅಂತಂದ್ರೆ ಪರ್ಫೆಕ್ಷನ್ ಅಲ್ಲ, ಪ್ರೋಗ್ರೆಷನ್. ನಿಮ್ಮ ಸಂಬಂಧಕ್ಕಾಗಿ ಇವತ್ತೇ ಕೆಲಸ ಮಾಡಲು ಶುರು ಮಾಡಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀವಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಿಮಗೆ ಇಂತಹ ಇನ್ನಷ್ಟು ವಿಡಿಯೋಗಳು ಇಷ್ಟವಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನನ್ನ ಹಿಂದಿನ ವಿಡಿಯೋಗಳನ್ನು ಕೂಡ ಖಂಡಿತವಾಗಲೂ ಚೆಕ್ಔಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ನಮಸ್ಕಾರ.